ನೀವು ತಂದೆ ತಾಯಿಗಳ ಕಣ್ಣೀರಲ್ಲಿ ಒಂದು ಹನಿ ಕಣ್ಣೀರು ಬಿದ್ದು ನಿಮ್ಮ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ರು ಅಂದ್ರೆ ನಿಮಗೆ ಪಾಪದಿಂದ ಮುಕ್ತಿನೇ ಸಿಗಲ್ಲ. ಪ್ರತಿ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ ವಾಹಿನಿ ಮುಖಾಂತರ, ತಂದೆ ತಾಯಿಗಳ ಕಣ್ಣೀರು ನಿಮ್ಮಿಂದ ಬರಬಾರ್ದು, ಅದಕ್ಕೆ ನೀವು ಕಾರಣರಾಗ್ಬೇಡಿ. ಸಂತೋಷ ಕೊಡಿ ಅವರಿಗೆ. ಯಾಕೆಂದ್ರೆ ನಿಮ್ಮ ಜರ್ನಿಯಲ್ಲಿ ಅವರು ಯೌವನ ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ಅವ್ರ ಬದುಕನ್ನೆಲ್ಲ ನಿಮ್ಗೋಸ್ಕರ ಇಟ್ಟಿರ್ತಾರೆ. ಅಂತ ತಂದೆ ತಾಯಿಗಳಿಗೆ ನೀವೇನ್ ಕೊಡ್ತೀರಾ? ಸುಖ ಕೊಡೋಕೆ ಹೋಗಬೇಡಿ, ಕನಿಷ್ಠ ದುಃಖ ಕೊಡಬೇಡಿ. ಸುಖ ಕೊಟ್ರೆ ನೀವು ಭಾಗ್ಯವಂತರು. ಎಲ್ಲರೂ ಶ್ರವಣಕುಮಾರ್ ಆಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕನಿಷ್ಠ ಅವ್ರ ಪ್ರೀತಿಯಿಂದ ನೋಡ್ಕೊಳ್ಳಿ. ಈಗ ನೀವಾಗ ನಿಮ್ಮ ಮಗು ಇದ್ರ ಮನೆಯಲ್ಲಿ, ನೀವು ಶಾಲೆಗೆ ನೀವ್ಯಾಕೆ ಕರ್ಕೊಂಡು ಹೋಗ್ಬೇಕು? ನನ್ನ ಮಗು ಜೋಪಾನವಾಗಿ ಹೋಗ್ಬೇಕು ಅಂತ. ಈ ಜೋಪಾನ ಅನ್ನೋ ಪದ ಯಾವ ರೀತಿ ಬಳಕೆ ಆಗಿದೆ ನಮ್ಮ ಸಂಸ್ಕಾರದಲ್ಲಿ. ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತಾಳೆ ದೊಡ್ಡವರಾದ್ಮೇಲೆ. ಅಮ್ಮ ಏನ್ ಹೇಳ್ತಾಳೆ? ಜೋಪಾನ ಮಗು ಅಂತಾಳೆ. ಯಾವ್ದಾರು ಮಕ್ಕಳು ತಂದೆ ತಾಯಿಗೆ ಹೇಳ್ತಾರ? ಅಪ್ಪ ಜೋಪಾನ, ಅಮ್ಮ ಜೋಪಾನ ಹೇಳ್ತಾರ? ಸಾಧ್ಯನೇ ಇಲ್ಲ. ನಿಮಗೆ ಹೇಳೋ ಅಂತ ಒಂದು ಅವಕಾಶ ದೇವ್ರು ಕೊಟ್ಟಿರ್ತಾನೆ.